ಕೊಡಗು ಚಾನಲ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಕರುನಾಡ ಕದನ 2023 ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮೊಂದಿಗಿದ್ದಾರೆ ಇಂದಿನ ವಿಶೇಷ ಅತಿಥಿ ಎಚ್.ಎಂ. ಸೋಮಪ್ಪನವರು. ಎಚ್.ಎಂ. ಸೋಮಪ್ಪನವರು ಸಮಾಜ ಸೇವಕರು, ಕಾರ್ಮಿಕ ಮುಖಂಡರು. ಅವರು ANTUC ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. 2 ಬಾರಿ ಕೊಡಗಿನ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕೂಡ ಆಯ್ಕೆಯಾದವರು. ಈ ದಿನ ಅವರನ್ನು ಏಕೆ ವಿಶೇಷವಾಗಿ ನಾವು ಸಂದರ್ಶನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಅವರು ಈ ಬಾರಿ ವಿಧಾನಸಭಾ ಚುನಾವಣೆ ಮಡಿಕೇರಿ ಕ್ಷೇತ್ರದಿಂದ ಅವರು ಸ್ಪರ್ಧಿಸುವ ಮನಸ್ಸು ಮಾಡಿದ್ದಾರೆ. ಅವರನ್ನ ಮಾತನಾಡಿಸೋಣ ಬನ್ನಿ. ನಮಸ್ಕಾರ ಸೋಮಪ್ಪನವರೇ. ನಮಸ್ಕಾರ. ನಮ್ಮ ಟಿವಿ ಚಾನೆಲ್ ಅವರಿಗೆ ನಮಸ್ಕಾರ ಮಾಡ್ತಾ, ಹಾಗೆ ನಮ್ಮ ಕೊಡಗು ಜಿಲ್ಲೆಯ ಎಲ್ಲ ಸರ್ವ ನಾಗರಿಕರಿಗೂ ಸಹ ನಾನು ಮೊದಲನಾಗಿ ನಮಸ್ಕಾರವನ್ನು ಸಲ್ಲಿಸ್ತೇನೆ. ನೀವು ಕಾರ್ಮಿಕ ಮುಖಂಡರು. ಹೌದು. ರಾಜಕೀಯದ ಆಸಕ್ತಿ ಅಥವಾ ಈ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತೇಳಿ ಯಾಕೆ ಅನ್ನಿಸ್ತು ನಿಮಗೆ? ಇಲ್ಲ, ನನಗೆ ಈಗಿನ ರಾಜಕೀಯ ಪರಿಸ್ಥಿತಿ ಸಂದರ್ಭ ನೋಡುವಾಗ ನಮ್ಮ ಏನು ಇವತ್ತು ಕೊಡಗು ಮತ್ತು ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಎಲ್ಲ ರಾಜಕೀಯದ ಒಂದು ವ್ಯವಸ್ಥೆ ತುಂಬ ಕೆಟ್ಟು ಹೋಗಿದೆ. ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ನೋಡು, ನಮ್ಮ ಜನಸಾಮಾನ್ಯರಿಗೆ ಯಾವುದೇ ಒಂದು ನ್ಯಾಯ ದೊರಕುತ್ತಿಲ್ಲ. ಮತ್ತು ನಾವು AITC ವತಿಯಿಂದ ಮತ್ತು ನಮ್ಮ ಅಂಗಪಕ್ಷವಾದ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ನಾವು ಸತತವಾಗಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹಲವು ಬಾರಿ ಮೊದಲನಾಗಿ ನಮ್ಮ ಸೂರಿಗಾಗಿ ಹೋರಾಟ, ಮತ್ತು ಹಕ್ಕುಪತ್ರದ ಹೋರಾಟ, ಅದರ ಜೊತೆಗೆ ರೈತರ ಬೇಡಿಕೆಗಳು, ಅದರ ಜೊತೆಗೆ ಕಾಡು ಪ್ರಾಣಿ ಮಾನವ ಸಂಘರ್ಷ ಹೋರಾಟ, ಹಲವಾರು 20 ವರ್ಷಗಳಿಂದ ನಾನು ಸತತವಾಗಿ ನಮ್ಮ ಕೊಡಗಿನಲ್ಲಿ ನಮ್ಮ AITC ವತಿಯಿಂದ ಮತ್ತು ಭಾರತ ಕಮ್ಯುನಿಸ್ಟ್ ಪಾರ್ಟಿ ವತಿಯಿಂದ ನಾನು ನಮ್ಮ ಜನರಿಗಾಗಿ ನಾನು ಹೋರಾಟವನ್ನು ಮಾಡಿಕೊಂಡು ಒಂದು ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ಕೊಂಡು ಬಂದಿರ್ತೀನಿ. ನೀವು ಕುಂಬೂರು ನಿವಾಸಿ. ಹೌದು. ಈ ಹಿಂದೆ 2 ಬಾರಿ ನೀವು ಸ್ಥಳೀಯ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ರಿ. ಆ ಸಂದರ್ಭ ನೀವು ಯಾವ ಪಕ್ಷಕ್ಕೆ ಪ್ರತಿನಿಧಿಯಾಗಿ? ನಾವು ಆ ಸಂದರ್ಭದಲ್ಲಿ ನಮ್ಮದು ಸಂಘಟನೆ ಮಾತ್ರ ಈ ಕೊಡಗಿನಲ್ಲಿ ಹೆಚ್ಚು ಬೆಳೆದಿತ್ತು. ಅಂತ ಸಂದರ್ಭದಲ್ಲಿ ನನಗೆ ಕಾಂಗ್ರೆಸ್ ಅವರು ನೀವು ನಮ್ಮ ಪರವಾಗಿ ನಿಲ್ಲಬೇಕು ಅಂತೇಳಿ ಒತ್ತಾಯ ಮಾಡಿ ನಿಲ್ಲಿಸಿದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪರವಾಗಿ ನಾನು ನಿಂತಿದ್ದೆ. ಮತ್ತು ಅದರ ಜೊತೆಗೆ ನಾವು ಮಾದಾಪುರ ಗ್ರಾಮ ಪಂಚಾಯತಿರು ಅದೇ ರೀತಿ ನನ್ನ ಸಪೋರ್ಟ್ ಮಾಡಿ ನಿಲ್ಲಿಸಿದರು. ನಾನು ನಿಂತೆ. ಮತ್ತು 3ನೇ ಬಾರಿಗೆ ನಾನು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದಲೇ ನಮ್ಮ ಮಾದಾಪುರ ಗ್ರಾಮ ಪಂಚಾಯತಿಯಲ್ಲಿ 15 ಸದಸ್ಯರನ್ನು ನಾನು ಇಲ್ಲಿ ಕಣಕ್ಕೆ ಇಳಿಸಿದೆ. 15 ಸದಸ್ಯರು ಸಹ ನಾನು ಯಾರ ಬೆಂಬಲವನ್ನು ಪಡೆಯದೆ ಏಕಾಏಕಿಯಾಗಿ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ಒಂದು ಅಡಿಯಲ್ಲಿ ನಾವು 15 ಸದಸ್ಯರನ್ನು ಇಲ್ಲಿ ನಿಲ್ಲಿಸಿ ಒಬ್ಬರನ್ನು ಅವಿರೋಧವಾಗಿ ನಾನು ಆಯ್ಕೆ ಮಾಡಿಸಿದ್ದೀನಿ. ಭಾಗೀರಥಿ ಎಂಬುವರು ನಮ್ಮ CPI ಇವತ್ತಿನ ಸದಸ್ಯರು. ಆದರೆ ಗ್ರಾಮ ಪಂಚಾಯತಿಯಲ್ಲಿ ಸಿಂಬಲ್ ಇಲ್ಲದೆ ಅದನ್ನು ಸ್ವಲ್ಪ ಮೂಲೆ ಗುಂಪು ಮಾಡಿದ್ದಾರೆ ಹೊರತು ಅವರು ಸಹ ನಮಗೆ ಬೆಂಬಲ ಕೊಡ್ತಾ ಇಲ್ಲ. ಆದರೂ ಸಹ ನನ್ನ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ, ನಾನು ನಮ್ಮ ಪಾರ್ಟಿಯ ಬಗ್ಗೆ ಮತ್ತು ನಮ್ಮ ಕಾರ್ಮಿಕರ ಬಗ್ಗೆ ಒಂದು ಕಾಳಜಿ ನಿಲ್ಲಿಸಿಕೊಂಡು ನಾನು ಇಲ್ಲಿ ನಮಗೆ ನ್ಯಾಯ ಸಿಗಬೇಕು ಅಂತೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೋಮಯ್ಯನವರು, ನೀವು ಕಾರ್ಮಿಕ ಮುಖಂಡ ಅಂತ ಹೇಳಿದ್ರಿ. ಹಾಗಾದ್ರೆ ನಿಮ್ಮ ಕಾರ್ಮಿಕ ಸಂಘಟನೆಗಳ ಕುರಿತು ನೀವು ಕೆಲಸ ಮಾಡ್ಕೊಂಡು ಬಂದಿದ್ರಿ ಈವರೆಗೆ. ನಿಮ್ಮ ಸದಸ್ಯರು, ನಿಮ್ಮ AITUC ಈ ಸಂಘಟನೆಯ ಸದಸ್ಯರ ಸಂಖ್ಯೆ ಎಷ್ಟಿದೆ? ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ನಾವು ಯಾವ ಮಾಲೀಕರ ಅಂದರೆ ತೋಟದ ದೊಡ್ಡ ತೋಟಗಳಲ್ಲಿ ಅಂದರೆ ಪ್ರೈವೇಟ್ ಲಿಮಿಟೆಡ್ ಮತ್ತು ಟಾಟಾ ಕಂಪನಿ ಲಿಮಿಟೆಡ್ ನಮ್ಮ ಸದಸ್ಯರನ್ನು ನಾವು ಹೊಂದಿದ್ದೀವಿ. ನಮಗೆ ಈಗಾಗಲೇ ಒಂದು 2,500 ಸದಸ್ಯರು ನಾವು ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಾವು ಇದ್ದೀವಿ. ನಮಗೆ ಜಾಸ್ತಿ ಅಂತ ಹೇಳಿದ್ರೆ ವೀರಸ್ಪೇಟೆ ಕ್ಷೇತ್ರದಲ್ಲಿ ನಮ್ಮ ಕಾರ್ಮಿಕರು ಟಾಟಾ ಕಂಪನಿಯಲ್ಲಿ ಜಾಸ್ತಿ ಇರೋದ್ರಿಂದ ಅಲ್ಲಿ ನಮಗೆ ಸದಸ್ಯರು ಜಾಸ್ತಿ ಆಗಿದ್ದಾರೆ. ಈ ಸೋಮವಾರಪೇಟೆ ಭಾಗದಲ್ಲಿ ನಮಗೆ ಟಾಟಾ ಕಂಪನಿ ಸ್ವಲ್ಪ ಕಮ್ಮಿ ಇರೋದರಿಂದ ನಮಗೆ ಜಾಸ್ತಿ ಜನಸಂಖ್ಯೆ ಇಲ್ಲ. ನೀವೀಗ ಮಡಿಕೇರಿ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆ ಸ್ಪರ್ಧಿಸಲಿಕ್ಕೆ ಮನಸ್ಸು ಮಾಡಿದ್ದೀರಿ. ಇದು ನಿಮ್ಮ ಸ್ವಂತ ಇಚ್ಛೆಯಿಂದ ಸ್ಪರ್ಧಿಸಿರೋದು ಅಥವಾ ನಿಮ್ಮ ಈಗ ಕಾರ್ಮಿಕ ಸಂಘಟನೆ ಏನಿದೆ ಅದರ ಅವರ ಒಂದು ಇಚ್ಛೆಯಿಂದ ಸ್ಪರ್ಧಿಸ್ತಿರೋದು ಅಥವಾ ಬೇರೆ ಏನಾದರೂ ವಿಚಾರಗಳು? ಇಲ್ಲ, ಇದು ಅಂತ ಹೇಳಿದ್ರೆ ನನಗೆ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ನಮಗೆ ನಾಯಕರುಗಳು ನನ್ನ ಪದೇ ನಮ್ಮನ್ನ ಮೀಟಿಂಗ್ ಮಾಡಿದಾಗ ನಾವು ಈ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ನಮಗೆ ಯಾಕೆ ಕೊಡಗು ಜಿಲ್ಲೆಯಲ್ಲಿ ನಿಮ್ಮನ್ನ ನಿಲ್ಲಿಸಬಾರ್ದು ಅಂತೇಳಿ ನಮ್ಮ ರಾಜ್ಯದ ನಾಯಕರುಗಳೇ ಚರ್ಚೆ ಮಾಡಿ
ಲಾಸ್ಟ್ ಟೈಮು ಇಲ್ಲಿ ನಮ್ಮ ಕಾರ್ಯಕ್ರಮ CPI ಕಾರ್ಯಕ್ರಮ ನಾವು ತಾಲೂಕು ಕಾರ್ಯಕ್ರಮ ಮಾಡ್ದ, ಜೊತೆಗೆ ಜಿಲ್ಲಾ ಕಾರ್ಯಕ್ರಮ ಮಾಡ್ದ. ಆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಕಾರ್ಯದರ್ಶಿ ಸುನಿಲ್ ಅವರು ನನ್ನನ್ನು ಅಪ್ರೋಲ್ ಮಾಡಿ ಅವರು ರಾಜ್ಯ ಸಮಿತಿ ಕಳಿಸಿದರು. ರಾಜ್ಯ ಸಮಿತಿಯಿಂದ ಅಲ್ಲಿ ತೀರ್ಮಾನ ಆಗಿ ನನಗೆ ರಾಜ್ಯ ಸಮಿತಿಯಿಂದಲೇ ನನಗೆ ನಿಲ್ಲುವಂಥ ಒಂದು ಅವಕಾಶ ದೊರಕಿದೆ. ಜನಗಳ ಸೇವೆ ಮಾಡಬೇಕು ಒಂದು ಅವಕಾಶ ಅಂತೇಳಿ ನನಗೂ ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ಸ್ವಾತಂತ್ರ್ಯ ಬಂದು 75 ವರ್ಷ ನಾವು ಕಳ್ಕೊಂಡಿದ್ದೀವಿ. ಇನ್ನೂ ಸಹ ನಮ್ಮ ಜನರಿಗೆ ಸರಿಯಾದ ಒಂದು ನ್ಯಾಯ ಇಲ್ಲ. ಎಲ್ಲ ವಿಷಯ, ಎಲ್ಲ ರಂಗದಲ್ಲೂ ನಮ್ಮ ರಾಜಕೀಯ ಸೋತಿದೆ. ಅದಕ್ಕೋಸ್ಕರ ನಾನು ಜನಗಳ ಸೇವೆ ಮಾಡಬೇಕು ಅಂತೇಳಿ ಒಂದು ದೃಢ ನಿರ್ಧಾರ ಪಡ್ಕೊಂಡು ನಾನು ಈ ಕಣಕ್ಕೆ ಇಳಿದಿದ್ದೀನಿ. CPI ಅಂದರೆ ಕಮ್ಯುನಿಸ್ಟ್ ಭಾರತ ಕಮ್ಯುನಿಸ್ಟ್ ಪಕ್ಷ. ಭಾರತ ಕಮ್ಯುನಿಸ್ಟ್ ಪಕ್ಷ ಈ ಹಿಂದೆ ಭಾರತದಾದ್ಯಂತ ಅದರ ಒಂದು ಹಿಡಿತ ಇತ್ತು. ಈಗ ಎಲ್ಲೋ ಒಂದು ಕಡೆ ಈ ಭಾಜಪ, ಮೊದಲು ಕಾಂಗ್ರೆಸ್ ಇತ್ತು. ಕಾಂಗ್ರೆಸ್ ಪೀರಿಯಡಲ್ಲಿ ಒಂದಿಷ್ಟು ಅದರ ಹಿಡಿತ ಕಡಿಮೆ ಆಯಿತು. ಭಾಜಪದ ಪೀರಿಯಡಲ್ಲಿ ಈಗ ಕಡಿಮೆ ಆಯಿತು. ಈಗ ನೋಡ್ತಾ ಇದ್ರೆ ಅದರ ಎಲ್ಲೋ ಒಂದು ಕಡೆ CPIಗೆನೆ ಒಂದಿಷ್ಟು ಗೊಂದಲಗಳಿದೆ. ಅಲ್ಲೇ ಪಕ್ಷ ತುಂಬ ವೀಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಪ್ರಚಾರಗಳಿದೆ. ಅಂಥದ್ರಲ್ಲಿ ಈಗ ನೀವು 2500 ಜನ ಸದಸ್ಯರನ್ನ ಇಟ್ಕೊಂಡು ಘಟಾನುಘಟಿ, ಇದು BJP ಭದ್ರಕೋಟೆ ಅಂತ ಹೇಳ್ತಾರೆ ಕೊಡೋದನ್ನು, BJಪಿಯನ್ನು ಎದುರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಮರ್ಥವಾದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಅವ್ರ ಹತ್ರ ಹಣಬಲ ಇದೆ, ತೋಳ್ಬಲ ಇದೆ, ಜನಬಲ ಇದೆ ಅಂತೆಲ್ಲ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇವರ ನಡುವೆ ನಿಮ್ಮ ಸ್ಪರ್ಧೆ ಹೇಗಿರುತ್ತೆ? ಅಂದರೆ ಈಗ ನಮಗೀಗ ಇಲ್ಲಿ ಹಣಬಲ ತೋಳ್ಬಲ ನಮಗೆ ಮುಖ್ಯವಲ್ಲ. ಯಾಕೆಂತಂದರೆ ನಮ್ಮ ಪಾರ್ಟಿ ಈಗಾಗಲೇ 1925ರಲ್ಲಿ ನಮ್ಮ ಪಾರ್ಟಿ CPI ಬೆಳೆದಿರೋದು. ಅದರ ನಂತರ ನಮ್ಮ ಪಾರ್ಟಿಯವರೇ ನಮ್ಮ ದೇಶದಲ್ಲಿ ಆಡಳಿತ ಮಾಡಿಕೊಂಡು ಕಾಂಗ್ರೆಸ್ ಅವರಿಗೆ ಬಿಟ್ಟುಕೊಟ್ಟ ನಂತರ ಇದು ಮುಂಚೂಣಿಯಲ್ಲಿ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಪ್ರತಿಯೊಂದು ಸ್ಟೇಟಲ್ಲಿ ಸಹ ಇತ್ತು. ಮತ್ತು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ನಿಮಗೆ ಗೊತ್ತಿರುವ ಹಾಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಂಥ ಇದು. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಉದ್ದೇಶ ಪ್ರಕಾರ ಇಲ್ಲಿ ಏನೇ ಕೊಡಗಿನಲ್ಲಿ ಈಗ ನಾವು ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ ನಮಗೆ ಯಾರದೇ ರಾಜಕೀಯ ಸ್ಪಂದನೆ ಇಲ್ಲ. ನಾವು ಇದೇ ರೀತಿ ಈಗ 75 ವರ್ಷ ಕಳ್ಕೊಂಡಿದ್ದೀವಿ, ಇನ್ನೂ ಸಹ ಕಳ್ಕೊಳ್ಳೋದು ಬೇಡ. ಅದರಿಂದ ನಾವು ನಮ್ಮ ನಿರ್ಧಾರವನ್ನು ನಮ್ಮ ಏನು ಇವತ್ತು ಜನ ಬೇಸತ್ತು ಹೋಗಿದ್ದಾರೆ. ಸಾರ್ವಜನಿಕರು ಇವತ್ತು ಏನಾಗಿದೆ, ಈ ಬೆಳೆ ಏರಿಕೆ, ಈ ಎಲ್ಲ ರಂಗದಲ್ಲಿ ಈಗ ಆರೋಗ್ಯ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಈಗ ಜನ ಸೋತೋಗಿದ್ದಾರೆ. ಆದ್ದರಿಂದ ಜನ ನನಗೆ ಒಂದು ಆಶೀರ್ವಾದ ಮಾಡ್ಬೋದು ಅಂತ ಒಂದು ನಂಬಿಕೆಯಲ್ಲಿ ನಾನು ಜನಗಳ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡ್ಬೋದು ನಮ್ಮ ಜನಗಳು. ನಾನು ಅದಕ್ಕಾಗಿ ನಾನು ಚಿರಋಣಿ ಆಗ್ತೇನೆ ಅಂತ ಹೇಳ್ಕೊಂಡು ಒಂದು ಭರವಸೆಯಲ್ಲಿ ನಾನು ಇವತ್ತು ನಮ್ಮ ಕೊಡಗಿನ ಸಮಗ್ರ ಒಂದು ಸಮಸ್ಯೆಯನ್ನು ಬಗೆಹರಿಸಿದಂಥ ಒಂದು ವಿಶ್ವಾಸದಲ್ಲಿ ನಾನು ಅವರ ಮುಂದೆ ನಾನು ನಿಂತಿದ್ದೀನಿ. ಇವತ್ತು ನಮಗೆ ಅವರ ಮತ ನಮಗೆ ಸಿಗ್ಬೋದು ಅಂತ ನನಗೆ ಭರವಸೆ ಇದೆ. ಈಗ ಕೊಡಗಿನಲ್ಲಿ SDPI ಮಡಿಕೇರಿ ಕ್ಷೇತ್ರದಲ್ಲಿ ಅವರ ಯಾರು ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅಮೀನ್ ಮೊಯ್ಸಿನ್ ಅವರು SDPI ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. SDPIಗೆ ಅಂದರೆ ಮಡಿಕೇರಿ ನಗರಸಭೆ ಸಭೆಯಲ್ಲಿ ಒಂದಿಷ್ಟು ಇಡ್ತಾ ಇದೆ, ಒಂದಿಷ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವರ ಅಲ್ಪಸಂಖ್ಯಾತರು ಎಲ್ಲೆಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಲ್ಲಿ ಒಂದಿಷ್ಟು ಹಿಡಿತಗಳನ್ನು, ಒಂದಿಷ್ಟು ಸದಸ್ಯರನ್ನ ಅವರು ಹೊಂದ್ಕೊಂಡಿದ್ದಾರೆ. ಈಗ ನಿಮ್ಮ ಸ್ಪರ್ಧೆ ನಿಮ್ಮ ಬೇರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಲಾಭ ಆಗ್ಬೋದಾ ಅಥವಾ ನಷ್ಟ ಆಗ್ಬೋದಾ? ಆ ಲೆಕ್ಕಾಚಾರದ ಬಗ್ಗೆ ಏನಂತೀರ? ಇಲ್ಲ, ನಾನು ಈಗ ನಮಗೆ ಅದು ಸತ್ಯದ ವಿಷಯನೇ. ಒಬ್ಬರಿಗೆ ಲಾಭ ಆಗ್ಬೋದು, ನಷ್ಟ ಆಗ್ಬೋದು, ಅಥವಾ ನಾನೇ ಗೆಲ್ಬೋದು ಅಂತ ಅದು ಎಲ್ಲರಿಗೆ ಗೊತ್ತಿದ್ದಂಥ ವಿಚಾರ. ಈಗ ಉದ್ದೇಶ ನಮ್ಮ ಆಡಳಿತ ಏನಿವತ್ತು ಯಾವ ಪಕ್ಷವು ಬಂದರೂ ಸಹ ಈ ದುಡಿಯೋ ವರ್ಗ ಜನರ ಬಗ್ಗೆ ಯಾರು ಸಹ ಕಾಳಜಿ ವಹಿಸ್ತಿಲ್ಲ. ಈಗಾಗಲೇ ನೋಡಿ ನೀವು, ಈಗ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಇವತ್ತು ಒಂದು ಸಾಮಾನ್ಯ ಒಂದು ಮದ್ದಿನ ಬೆಲೆ ಜಾಸ್ತಿ ಮಾಡಿದ್ದಾರೆ. ನಾವು ಟ್ಯಾಬ್ಲೆಟ್ ಏನೋ ಈಗ ಸಾಮಾನ್ಯ ನಮ್ಮ ಜನ ಇವತ್ತು ಖರೀದಿ ಮಾಡುವಂಥ, ಈಗ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗೋಕ್ಕಂತ ಆಗದಂಥ ಜನ ಇವತ್ತು ಏನೋ ಒಂದು ಆ ಬೆಲೆ ಜಾಸ್ತಿ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಕಾರ್ಮಿಕರಿಗೆ ಜೀವನ ಮಾಡಲಿಕ್ಕೆ ಸಾಕ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತಿನ ವೇತನ ಸಂದರ್ಭವಾಗಲಿ ಬೇರೆ ವಿಚಾರವಾಗಲಿ ಇವತ್ತೊಂದು ನಮಗೆ 75 ವರ್ಷ ಆದರೆ ಇವತ್ತು ಮನೆ ಇಲ್ಲ. ಒಬ್ಬರಿಗೆ ಒಂದು ಮನೆ, ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ ಒಂದು 50,000 ಜನ ಕುಟುಂಬಕ್ಕೆ ಇವತ್ತು ಮನೆ ಇಲ್ಲ. ನಾವು ಅದಕ್ಕೋಸ್ಕರ ನಾವು ಕೊಡಗು ಇಡೀ ಕರ್ನಾಟಕದಾದ್ಯಂತ ಸೂರಿಗಾಗಿ ಸಮಿತಿ ಅಂತ ನಮ್ಮ ರಾಜ್ಯ ಸಮಿತಿಯಲ್ಲಿ ಒಂದು ಇದು ಮಾಡಿ ನಾವು ಕರ್ನಾಟಕದಾದ್ಯಂತ 912 ಕಿಲೋಮೀಟರ್ ಇವತ್ತು ಕಾಲ್ನಡಿಗೆ ಜಾಥವನ್ನು ಮಾಡಿಕೊಂಡು ಸೂರಿಗಾಗಿ ಮತ್ತು ನಿವೇಶನ ರೈತರಿಗೆ ಮನೆ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ಕೊಂಡು, ಅದೇ ಪ್ರಕಾರ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸಹ ನಾವು ಸೋಮವಾರಪೇಟೆಯಿಂದ ಹಿಡಿದು ಇಡೀ ಒಂದು 10 ಗ್ರಾಮ ಪಂಚಾಯಿತಿಗೆ ನಾವು ಕವರ್ ಮಾಡಿಕೊಂಡು ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರು ಸಹ ನಾವು ನಮ್ಮ ಪಾರ್ಟಿಯ ಇದರಿಂದ ಕೊಟ್ಟಿದ್ದೀವಿ. ಆದರೂ ಸಹ ಇಂಥ ಸಂದರ್ಭದಲ್ಲಿ ಈ ಏನಾಗಿದೆ, ನಮ್ಮ ಕಾರ್ಮಿಕರ ದುಡಿಯೋ ವರ್ಗ ಜನರ ಬಗ್ಗೆ ಮತ್ತು ರೈತರ
ಬಗೆಯಾಗಲಿ. ಯಾಕೆ ಈ ಸರ್ಕಾರಗಳು ತಲೆಕೆಡಿಸ್ಕೊಳ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಬರೀ ಭ್ರಷ್ಟಾಚಾರ ಬೇರೆ ಇತ್ಯಾದಿಗಳನ್ನೆಲ್ಲ ಚರ್ಚೆ ಮಾಡಿಕೊಂಡು ಹೋಗ್ತಾ ದಿನನಿತ್ಯ ಮಾಧ್ಯಮದಲ್ಲಿ. ಆದರೂ ಇಲ್ಲಿ ಏನು ದುಡಿಯೋ ವರ್ಗ, ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ 100ಕ್ಕೆ 95 ಭಾಗ ದುಡಿಯೋ ವರ್ಗ ಇರೋದು. ಈ ದುಡಿಯೋ ವರ್ಗದ ಬಗ್ಗೆ ಯಾಕೆ ಯಾವುದೇ ಸರ್ಕಾರ ಚಿಂತನೆ ಮಾಡೋದಿಲ್ಲ? ಆ ಒಂದು ಮನದಲ್ಲಿ ಇಟ್ಕೊಂಡು ಇವತ್ತಿಗಾದ್ರೂ ನಾವು ಏನು ದುಡಿಯೋ ವರ್ಗ ಬಗ್ಗೆ ಜನ ಯಾರಾದರೂ ಕೇಳುವವರಿದ್ದಾರೆ, ಹೋರಾಟ ಮಾಡೋರು ಇದ್ದಾರೆ ಅಂತ ಒಂದು ಭಾವನೆಯನ್ನು ಸಹ ಅದನ್ನು ಸಹ ನಾವು ಮುಂದಿಟ್ಕೊಂಡು ಅವರ ಪರ ನಾವು ನಿಂತ್ಕೊಂಡು ಇವತ್ತು ನಾವು ಧೈರ್ಯದಲ್ಲಿ ನಾವು ಈ ಚುನಾವಣೆಗೆ ಮುಂದೆ ಹೋಗ್ತಾ ಇದ್ದೀವಿ. ಪ್ರೀತಿಯ ವೀಕ್ಷಕರೇ, ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಕಾವೇರಿ ನಾಡಿನ ಸಮಗ್ರ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನಲ್. ಸಣ್ಣ ವಿರಾಮದ ನಂತರ ಶಾರದಾ ವಿದ್ಯಾನಿಕೇತನ ಪಿಯು ಕಾಲೇಜ್ ಮಂಗಳೂರು ವಿದ್ಯಾಸಂಸ್ಥೆಗಳಿಗೆ ಹೆಸರುವಾಸಿಯಾದ ಮಂಗಳೂರು ನಗರದ ಹೊರವಲಯದಲ್ಲಿ ತಲಪಾಡಿಯ ದೇವಿನಗರದ ಸುಂದರವಾದ ಪರಿಸರದಲ್ಲಿ ಶಾರದಾ ವಿದ್ಯಾನಿಕೇತನ ಪಿಯು ಕಾಲೇಜ್ 56 ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ಸುಸಜ್ಜಿತವಾದ ಕಾಲೇಜ್ ಕಟ್ಟಡ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ, ವಿಜ್ಞಾನ ಮತ್ತು ಕಾಮರ್ಸ್ ವಿಭಾಗಕ್ಕೆ ಪ್ರವೇಶಾತಿ ಆರಂಭ, ಇಂಟಿಗ್ರೇಟೆಡ್ ಕೋಚಿಂಗ್ ಮತ್ತು ಜೆಇಇ, ನೀಟ್, ಎನ್ಡಿಎ, ಸಿಇಟಿ, ನಾಟಾ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ಎನ್ಡಿಎ ವಿದ್ಯಾರ್ಥಿಗಳಿಗೆ ಪಠ್ಯದ ತರಬೇತಿ ಜೊತೆಗೆ ದೈಹಿಕ ಸದೃಢತೆಗೆ ತರಬೇತಿ ನೀಡುವುದು ಶಾರದಾ ವಿದ್ಯಾನಿಕೇತನದ ವಿಶೇಷವಾಗಿದೆ. ಅನುಭವಿ ಹಾಗೂ ನುರಿತ ಉಪನ್ಯಾಸಕರ ವೃಂದ, ಸುಸಜ್ಜಿತವಾದ ಪ್ರಯೋಗಾಲಯ ಮತ್ತು ಡಿಜಿಟಲ್ ಲೈಬ್ರರಿ, ಮನಸ್ಥಿಮಿತತೆಗೆ ಯೋಗ ಧ್ಯಾನದ ಬಗ್ಗೆ ತರಬೇತಿ, ವಿಶಾಲವಾದ ಆಟದ ಮೈದಾನ ಹಾಗೂ ಈಜುಕೊಳ, ಅಗತ್ಯಕ್ಕೆ ತಕ್ಕಂತೆ ಆಗಾಗ ಕೈಗಾರಿಕಾ ಕೇಂದ್ರಗಳಿಗೆ ಮತ್ತು ಮೆಡಿಕಲ್ ಕಾಲೇಜುಗಳಿಗೆ ಪ್ರವಾಸ. ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶಾರದಾ ವಿದ್ಯಾನಿಕೇತನ ಪಿಯು ಕಾಲೇಜ್ ಮಂಗಳೂರು. ಪ್ರವೇಶಕ್ಕಾಗಿ ಸಂಪರ್ಕಿಸಿ 7022437678 9019730478. ನಿಮ್ಮ ವೃತ್ತಿ ಜೀವನಕ್ಕೆ ನಿಮ್ಮನ್ನು ಸಿದ್ಧಪಡಿಸುವ ಸಂಸ್ಥೆ ಶಾರದಾ ವಿದ್ಯಾನಿಕೇತನದಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಾದ ಶಿಕ್ಷಣವನ್ನು ನೀಡಿ ಬಲಿಷ್ಠ ರಾಷ್ಟ್ರವನ್ನು ಕಟ್ಟುವ ಪ್ರಜೆಗಳಾಗುವಲ್ಲಿ ಸಹಕರಿಸುತ್ತೇವೆ. ಮೌಲ್ಯಾಧಾರಿತ ಶಿಕ್ಷಣ, ಭಗವದ್ಗೀತೆ, ಯೋಗ, ಧ್ಯಾನ, ನೃತ್ಯ, ಸಂಗೀತ, ಕ್ರೀಡಾ ತರಬೇತಿ, ಟೆಕ್ವಾಂಡೋ, ವೃತ್ತಿ ಕೇಂದ್ರಿತ ಶಿಕ್ಷಣ, ಅಟಲ್ ಟಿಂಕರಿಂಗ್ ಲ್ಯಾಬ್, ಐಟಿಐ ತಯಾರಿ ಕೇಂದ್ರ, ಕೃಷಿ ವಿಜ್ಞಾನ, ಆಧುನಿಕ ಪ್ರಯೋಗಾಲಯ. ಮುಳಿಯದ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs. Gives you treasured memory. Sharda Jewelers.
ಸಿಕ್ಕವರೆಲ್ಲ ಕೊಡ್ತಿದ್ದಾರೆ ಲೋನ್ ಲೋನ್ ಲೋನ್, ಮತ್ತೆ ಆತ ಈತ ಎಲ್ರಿಗೂ ಬೇಕು ಲೋನ್ ಲೋನ್ ಲೋನ್. ಹೇಳು ಇಂಟ್ರೆಸ್ಟ್ ಎಷ್ಟು, ಯಾವುದು ಗುಪ್ತ ಷರತ್ತು? ಅರೆ ಸ್ಟಾಪ್, ನೀನು ಕಂಡದೆಲ್ಲ ಕನಸು ಈಗ ಆಗಲಿದೆ ನನಸು, ಮತ್ತು IIFL ಫೈನಾನ್ಸ್ ನಲ್ಲಿ ಇದೆ ಭರವಸೆಯು ನನಗೂ. ಗೋಲ್ಡ್ ನಿಂದ ಹಿಡಿದು ಬಿಸ್ನೆಸ್, ಪರ್ಸನಲ್ ನಿಂದ ಹಿಡಿದು ಹೋಮ್, ಪ್ರತಿ ಅಗತ್ಯಕ್ಕೂ ಸಿಗುತ್ತೆ ಲೋನ್. IIFL ಫೈನಾನ್ಸ್ ಹೇಳುತ್ತೆ നിജವಾದ മാത്തു. കിനാവിന്റെ ജാലകം തുറക്കുന്നു ഇമാനുവൽ, വിണ്ണിൽ നിന്നും മണ്ണിൽ വന്ന താരമാകാൻ ഒരുക്കുന്നു ഇമാനുവൽ. അഴകു നെയ്യും ഈ പുടവകളിൽ ആയിരം കനവായി ഇമാനുവൽ. മെല്ലെ കിനാവിന്റെ ജാലകം തുറക്കുന്നു ഇമാനുവൽ. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಕರುನಾಡ ಕದನ 2023 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೋಮೇನವರೇ, ನಾವು ಮಾತನಾಡ್ತಾ ಇದ್ದು ಈಗ ಈ ಚುನಾವಣೆ, ಈಗ ನೀವು ಯಾವ ತಾರೀಕಿನಂದು ನಾಮಿನೇಷನ್ ಫೈಲ್ ಮಾಡಬೇಕು? ನಾವು ನಮ್ಮ ರಾಜ್ಯ ಸಮಿತಿಯ ತೀರ್ಮಾನದಂತೆ ಇದೇ ಸೋಮವಾರ 17ನೇ ತಾರೀಕಿಗೆ ನಾವು ನಾಮಿನೇಷನ್ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಅದರ ಪ್ರಯುಕ್ತ ಸಹ ಈಗ ನಾವು ಅದನ್ನು ಪೇಪರ್ಸ್ ನಾವು ಈಗ ಆಲ್ರೆಡಿ ರೆಡಿ ಮಾಡ್ತಾ ಇದ್ದೀವಿ. ಈಗ 17ನೇ ತಾರೀಕು ನೀವು ನಾಮಿನೇಷನ್ ಫೈಲ್ ಮಾಡ್ತೀರಾ. ನಾಮಿನೇಷನ್ ಫೈಲ್ ಮಾಡಲಿಕ್ಕಿಂತ ಮುಂಚೆ ಆಗಿರ್ಬೋದು, ಅದಾದ ನಂತರ ಆಗಿರ್ಬೋದು, ಸ್ಥಳೀಯ ಪ್ರಭಾವಿ ಇತರ ಪಕ್ಷದ ನಾಯಕರು ಯಾರಾದರೂ ನಿಮ್ಮನ್ನು ಮನವೊಲಿಸಿ ಈ ಚುನಾವಣೆಯಲ್ಲಿ ನೀವು ಸ್ಪರ್ಧಿಸೋದು ಬೇಡ ಅಂತ ನಿಮ್ಮನ್ನು ಮನವೊಲಿಸೋ ಪ್ರಯತ್ನ ಮಾಡಿದ್ರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರ್ತದೆ? ಇಲ್ಲ, ಸಹಜವಾಗಿ ಈಗ ಅದೆಲ್ಲ ಇರ್ತದೆ. ಈಗ ಸೋಮಪ್ಪ ಅಂತ ಹೇಳಿದ್ರೆ ನಾನು ಬೇರೆಯವರ ರೀತಿಯಲ್ಲ, ನಾವು ಇಡೀ ಕೊಡಗು ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಂಥ ಒಂದು ವ್ಯಕ್ತಿ. ಬರೀ ನಿವೇಶನ ಅಲ್ಲ, ಎಲ್ಲ ರಂಗದಲ್ಲಿ ಸಹ ನಾವು ನಮಗೆ ಇಂತಿಂಥ ಏರಿಯಾದಲ್ಲಿ ಇಷ್ಟಿಷ್ಟು ಜನ ಅಂತ ನಾವು ನಮ್ಮನ್ನು ಗುರ್ತ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ನಾನು ಯಾವ ಕಾರಣಕ್ಕೂ ನಮಗೆ ಆಮಿಷ ಬಂದರೂ ಸಹ ನಾನು ನಮ್ಮ ರಾಜ್ಯ ಸಮಿತಿ ಅವರ ನಿರ್ದೇಶನ ಅದೇ ರೀತಿ ಇದೆ. ಅದೇ ರೀತಿ ಸಹ ನಾನು ಯಾವ ಕಾರಣಕ್ಕೂ ನಾನು ಹಿಂದೆ ಪಡೆಯುವಂಥ ಲಕ್ಷಣ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಪಾರ್ಟಿ ಇಲ್ಲಿ ಬೆಳಿಬೇಕು. ನಮ್ಮ ಪಾರ್ಟಿ ಮುಂದಿನ ದಿನಗಳಲ್ಲಿ ನಮ್ಮ ಏನು ಇವತ್ತು ಹೋರಾಟ ನಾವು ಹೆಜ್ಜೆ ಇಟ್ಟಿದ್ದೀವಿ, ಆ ಹೆಜ್ಜೆಗೆ ನಾವು ಒಂದು ಶುಭ ಕೋರುವಂತ ಆಗುತ್ತೆ. ಜೊತೆಗೆ ನಮ್ಮ ಜನಗಳ ಪರವಾಗಿ ನಾವು ಹೋರಾಟ ಮಾಡ್ಕೊಂಡು ನಿಲ್ಲೇಬೇಕಾಗ್ತದೆ. ಆಗ ನಮಗೊಂದು ನಾವು ಏನಾದರೂ ಇವತ್ತು ಅಡ್ಡದಾರಿಗೆ ಹೊರತಾದ್ರೂ ನಮಗೆ ಜನಗಳು ಅದನ್ನು ಕ್ಷಮೆ ಕೊಡೋದಿಲ್ಲ ಮತ್ತು ಜನಗಳ ಪ್ರೀತಿ ಸಹ ನಾವು ಕಳ್ಕೊಳ್ತೀವಿ. ಸೋಮೇನವರು ಯಾವುದೇ ಕಾರಣಕ್ಕೂ ಈ ಚುನಾವಣೆಯಿಂದ ಹಿಂಜರಿಯೋದಿಲ್ಲ ಅಂತೇಳಿ ನಮ್ಮ ವಾಹಿನಿ ಮೂಲಕ ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ ಕೂಡ. ಈಗ CPI ಪಕ್ಷ ಕೇರಳದಲ್ಲಿ ಪ್ರಬಲವಾಗಿದೆ, ಇವಾಗಲೂ ಪ್ರಬಲವಾಗಿದೆ. ಈಗ ಕೊಡಗಿನಲ್ಲಿ ಮಡಿಕೇರಿ ಕ್ಷೇತ್ರದಲ್ಲಿ ಮಾತ್ರ ನೀವು ಸ್ಪರ್ಧೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ವಿರಾಜಪೇಟೆಯಲ್ಲಿ ನಿಮ್ಮ ಕಾರ್ಮಿಕರ ಸಂಘಟನೆಯ ಸದಸ್ಯರ ಸಂಖ್ಯೆ ಜಾಸ್ತಿ ಇದೆ ಅಂತ. ಯಾಕೆ ವಿರಾಜಪೇಟೆ ಕಡೆ ಯಾಕೆ ನೀವು? ಅಂದರೆ ಈಗ ವಿರಾಜಪೇಟೆಯಲ್ಲಿ ನಿಲ್ಲುವಂಥ ಒಂದು ಸಂಭವ ಇತ್ತು. ನಮಗೆ ಈಗ ಏನಾಗಿದೆ ನಿಮಗೆ ಗೊತ್ತಿದ್ದ ಹಾಗೆ ನಮಗೆ ಹಣಕಾಸಿನ ತುಂಬ ತೊಂದರೆ ಇದೆ. ಈಗ ಯಾಕೆಂತಂದ್ರೆ ನಾವು ಯಾವ ರೀತಿಯಲ್ಲಿ ನಮ್ಮ ಬೇರೆ ರೀತಿಯಲ್ಲಿ ನಾವು ದಂಧೆಯನ್ನು ಮಾಡುವಂಥ ನಮ್ಮ ಪಾರ್ಟಿಯೂ ಅಲ್ಲ, ನಮ್ಮ ಸಂಘಟನೆ ಅಲ್ಲ. ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ಕೊಂಡು ಬಂದ ಇದರಿಂದ ನಮಗೆ ಯಾರು ಇವತ್ತು ನಾವು ಯಾರ ಹತ್ರನೂ ಹಣಕ್ಕಾಗಿ ಕೈ ಚಾಚೋದು ಹೋಗಿಲ್ಲ. ಅದಕ್ಕೋಸ್ಕರ ನಮ್ಮ ಪಾರ್ಟಿಯವರೇ ಏನಾದರೂ ನಮಗೆ ಸ್ವಲ್ಪ ಏನಾದರೂ ನಮ್ಮ ಓಡಾಡಲಿಕ್ಕೆ ಖರ್ಚಿಗೆ ಆದರೂ ಕೊಡ್ತಾರೆ. ಮತ್ತು ನಾವು ಸಹ ನಮ್ಮ ಒಂದು ತೀರ್ಮಾನ ಮಾಡಿದ್ವಿ, ನಾವು ನಮ್ಮ ಪಕ್ಷದ ಇದರಿಂದ ನಿಧಿ ಸಂಗ್ರಹಣೆ ಮಾಡಬೇಕು ಅಂತ. ಅದರಿಂದ ನಾನು ಇವತ್ತು ಮಾಧ್ಯಮದ ಮಿತ್ರರ ಮೂಲಕ ನಾನು ಕೇಳ್ತಾ ಇದ್ದೀನಿ, ನಮ್ಮಲ್ಲಿ ಯಾವುದೇ ಒಂದು ಸೋರ್ಸಸ್ ಕೊರವಿದೆ, ಕಮ್ಮಿ ಇದೆ. ಬಟ್ ನಾವು ಅಂತೂ ನಮ್ಮ ಒಂದು ಸೊಸೈಟಿ ನಮ್ಮ ಸಮಾಜ ಬಾಂಧವರು ನಮಗೆ ಏನಾದರೂ ಒಂದು ಸಹಾಯ ಮಾಡ್ಬೋದು ಅಂತ ಈ ಮಾಹಿತಿ ವಾಹಿನಿಯ ಮೂಲಕ ನಾನು ಅವರ ಹತ್ರ ಕೃತಜ್ಞತೆಯನ್ನು ಕೇಳ್ಕೊಳ್ತಿದ್ದೀನಿ. ಜೊತೆಗೆ ನಾನು ನಮಗೆ ಹಣಕಾಸಿನಲ್ಲಿ ತುಂಬ ತೊಂದರೆ ಇದೆ. ಅದನ್ನು ನಾವು ಪ್ರತಿ ಗ್ರಾಮಗಳಲ್ಲಿ ಸಹ ನಾವು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಎಲ್ಲ
ವಿರಸ್ಪೇಟೆಯ ಎಲ್ಲ ನಮ್ಮ ನಾಯಕರುಗಳು ಸಹ ಇಲ್ಲಿಗೆ ಬಂದು, ಮತ್ತು ನಮ್ಮ ಚಿಕ್ಕಮಗಳೂರು ನಾಯಕರುಗಳು ಸಹ ಇಲ್ಲಿ ಬಂದು ತುಂಬ ಎಲ್ಲ ನಾವು ಪ್ರಚಾರವನ್ನು ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ವಿ. ಅನ್ನದ ಕೊರತೆ ಇದೆ, ನಾವು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಈಗ CPI ಪಕ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ನೀವೀಗ ಬಲವರ್ಧನೆ ಮಾಡಬೇಕು, ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಹೇಳೋ ಕಾರಣಕ್ಕೆ ನೀವು ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಾ. ಈಗ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸ್ಪರ್ಧೆಗಳು ಈಗ ನಾವು 7 ಜನ ಈಗ ಕರ್ನಾಟಕದಲ್ಲಿ ಸ್ಪರ್ಧೆ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ? ನಮ್ಮ ಚಿಕ್ಕಮಗಳೂರಲ್ಲಿ ಬೇಲೂರು ಅಂತ, ಮತ್ತೆ ಹೀಗೆ KGF, ಹಾಗೆ ಹಲವಾರು 7 ಭಾಗದಲ್ಲಿ ನಾವು ಸ್ಪರ್ಧೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ನಾವು. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕಾರ್ಮಿಕ ಬಾಂಧವರಿಗಾಗಿರ್ಬೋದು, ಅಥವಾ ನಿಮಗೆ ಕಾರ್ಮಿಕರ ಮತ ಮಾತ್ರ ಸಾಲೋದಿಲ್ಲ, ಇಡೀ ಕ್ಷೇತ್ರದ ಮತ ಬೇಕು, ನೀವು ಗೆಲ್ಲಬೇಕು ಅಂತಂದ್ರೆ ಕ್ಷೇತ್ರದ ಮತದಾರರಲ್ಲಿ ಏನು ಮನವಿ ಮಾಡ್ತೀನಿ? ನಾನು ನನ್ನ ಕ್ಷೇತ್ರದ ಮತದಾರರಿಗೆ ನಾನು ಒಂದು ಎರಡನೇ ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದ್ರೆ, ನಮ್ಮ ಕೊಡಗಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ, ಕುಂಠಿತವಾಗಿದೆ. ಮತ್ತೆ ಯಾವುದೇ ಒಂದು ನ್ಯಾಯ ದುಡಿಯೋರಿಗಾಗಲಿ, ರೈತರಿಗಾಗಲಿ, ನಮ್ಮ ಸಾರ್ವಜನಿಕರಾಗಿ ನಮ್ಮ ಕ್ಷೇತ್ರದ ಜನಗಳಿಗೆ ಸಿಗ್ತಾ ಇಲ್ಲ. ಅದನ್ನು ತಟ್ಟಿ ಕೇಳುವಂಥ ಒಂದು ಸಮಯ ನಮ್ಮ ನಾಗರಿಕರಿಗೆ ಬಂದಿದೆ. ಅದರ ಪ್ರಯತ್ನ ನಾನು ನನ್ನ ಒಂದು ಸಂಪೂರ್ಣವಾಗಿ ಅವರ ಮುಂದೆ ನಿಂತುಕೊಂಡು ನಾನು ಅವರಿಗೆ ಸಹಕಾರ ಮಾಡ್ತೀನಿ. ನನಗೆ ಎಲ್ಲ ಓಟ್ ಹಾಕಿ ನನ್ನ ಮತದಾರರು ಎಲ್ಲ ನನಗೆ ಮತವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಬೇಕು. ಗೆಲ್ಲಿಸಿದ ನಂತರ ನಾನು ಕೊಡಗು ಜಿಲ್ಲೆಯ ಎಲ್ಲ ಸಮಗ್ರ ಅಭಿವೃದ್ಧಿ ಬಗ್ಗೆ ನಾನು ಕಾರ್ಯಕ್ರಮವನ್ನು ಹಾಕ್ಕೊಂಡು ಅದು ಮುಂದೆ ಹೆಜ್ಜೆ ಇಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಕೊಡಗು ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ. ವೀಕ್ಷಕರೇ, ಇಷ್ಟೊತ್ತು ನಾವು ಸೋಮಯ್ಯನವರು CPI ಪಕ್ಷದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತೋ ಪಕ್ಷದ ಬಲವರ್ಧನೆಗೋಸ್ಕರ ಕರ್ನಾಟಕದಲ್ಲಿ 7 ಭಾಗದಲ್ಲಿ ವಿವಿಧ ಭಾಗದಲ್ಲಿ ಅವರು CPI ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದಾರೆ. ಮಡಿಕೇರಿ ಕ್ಷೇತ್ರದಿಂದ ಸೋಮಯ್ಯನವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೋಮಯ್ಯನವರಿಗೆ ಶುಭವಾಗಲಿ, ಸೋಮಪ್ಪನವರಿಗೆ ಶುಭವಾಗಲಿ ಅಂತ ನಾವು ಕೊಡಗು ಚಾನಲ್ ಮೂಲಕ ಶುಭ ಕೋರ್ತಾ ಇದ್ದೇವೆ. ಕಾವೇರಿ ನಾಡಿನ ಸಮಸ್ತ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನಲ್.